ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷೆ ಆರಂಭ ಆಗೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅದು ಜಿಲ್ಲಾ ಕೇಂದ್ರದ ಯಾವುದೋ ಒಂದು ಎಕ್ಸಾಮ್ ಸೆಂಟ್ರ್ ಇದೆ, ಅಲ್ಲಿ ಇಂಥ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಇದೆ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿಂದ ಒಂದು ಅರ್ಧ ಗಂಟೆ ಸಾಕು, ನಾನು ಯಾಕೆ ಬೇಗ ಹೋಗಲಿ, ಕರೆಕ್ಟಾಗಿ 9:30ಗೆ ಅಲ್ಲಿಗೆ ಹೋಗ್ಬಿಡ್ತಿರ್ತಾರೆ, 9:50ಕ್ಕೆ ಹೋಗ್ತೀನಿ, ಇನ್ನೂ 10 ನಿಮಿಷ ಇರುತ್ತೆ ಒಳಗಡೆ ಹೋಗೋದಕ್ಕೆ ಅಂತ ಇಲ್ಲಿಂದ ಅಂದ್ಕೊಳ್ತೀವಿ. ಆದರೆ ಅವತ್ತು ಬಸ್ ಬರದೇ ಇರ್ಬೋದು, ಅದು ಯಾವುದೇ ವೆಹಿಕಲ್ ಸಿಗದೇ ಇರ್ಬೋದು. ಹಾಗಾಗಿ ಪ್ರತಿನಿತ್ಯ ನೀವು ಓಡಾಡುವಂತಹ ರಸ್ತೆ ಆಗಿದ್ರು, ಆ ರೂಟ್ ಆಗಿದ್ರು ಕೂಡ ನೀವು ಪ್ರತಿನಿತ್ಯ ಕಾಲೇಜ್ ಹೊರಡೋ ಸಮಯಕ್ಕಿಂತ ಮುಂಚಿತವಾಗಿ ಬಿಟ್ಟು ಒಂದು ಅರ್ಧ ಗಂಟೆ 9:30 ಹೊರಗೆ ಆದರೂ ನೀವು ಕನಿಷ್ಠ ನಿಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು. ಅಲ್ಲಿ ಹೊರಗಡೆ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಯಾವ ಕೊಠಡಿಯಲ್ಲಿ ಎಲ್ಲಿಂದ ಎಲ್ಲಿವರೆಗೆ ನಂಬರ್ ಇದೆ, ನಿಮ್ಮ ರಿಜಿಸ್ಟರ್ ನಂಬರ್ ಇದೆ. ಅದನ್ನು ನಿಮ್ಮ ಹಾಲ್ ಟಿಕೆಟಲ್ಲಿರುವಂಥ ನಂಬರ್ಗೂ ಅಲ್ಲೇ ಹಾಕಿರುವಂಥ ನಂಬರ್ ನೋಡಿಕೊಂಡ್ರೆ ನೀವು ಯಾವ ರೂಮಲ್ಲಿದೆ, ಯಾವ ಕೊಠಡಿಯಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಇದೆ ಅಂತ ಗೊತ್ತಾಗತ್ತೆ. ಅಲ್ಲಿ ಹೋಗಿ ನೀವು ಕೂತ್ಕೊಂಡು ಆದಮೇಲೆ ಒಮ್ಮೆ ನಾನು ಸರಿಯಾದ ನಂಬರಲ್ಲಿ ಕೂತ್ಕೊಂಡಿದ್ದೀನಾ ಅಂತ ನಿಮ್ಮ ಹಾಲ್ ಟಿಕೆಟ್ ನಂಬರ್ಗೂ ನಿಮಗೆ ಹಾಕಿರೋ ಡೆಸ್ಕ್ ಮೇಲಿರುವಂಥ ನಂಬರನ್ನು ನೋಡ್ಕೋಬೇಕು. ಕೆಲವು ಸರಿ ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ ಅಂದರೆ ಕೊನೆಯ 3 ಅಕ್ಷರ ನೋಡ್ಕೊಬಿಡ್ತಾರೆ. ಯಾವುದು 239 ಅಂತ ಇರುತ್ತೆ. 239 ಅದು ಹಿಂದ್ಗಡೆ ಇರೋ ಡಿಜಿಟ್ ಮರ್ಕ್ಬಿಡ್ತಾರೆ, ಅದು ನೋಡೋದೇ ಇಲ್ಲ ಅವರು. ಇನ್ಯಾವುದೋ 239ರಲ್ಲಿ ಕೂತ್ಕೊಬಿಟ್ಟಿರ್ತಾರೆ ಹೋಗಿ. ಬೈ ಚಾನ್ಸ್ ಏನಾದರೂ ನೀವು ಕೂತ್ಕೊಂಡಿರುವಂಥ ನಂಬರು ಗೊತ್ತಿಲ್ಲದೆ ನೀವು ಪರೀಕ್ಷೆ ಬರೆದು ಬಿಟ್ರೆ, ಸೊ ಆವಾಗ ನೀವು ಅಬ್ಸೆಂಟ್ ಆಗ್ತೀರಾ, ನೀವು ಯಾವ ನಂಬರಲ್ಲಿ ಕೂತ್ಕೊಂಡಿರ್ತೀರೋ ಪ್ರೆಸೆಂಟ್ ಆಗ್ತೀರ. ಆದರೂ ನಮ್ಮ ಕೊಠಡಿ ಮೇಲ್ವಿಚಾರಕರಿರುವಂಥ ಉಪನ್ಯಾಸಕರು ಅದನ್ನು ಗಮನಿಸ್ತಾರೆ, ಒಮ್ಮೆ ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾರೆ. ಆಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡೋದು, ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು 1/4 ಗಂಟೆ ಆದಮೇಲೆ ನಿಮ್ಗೆ ಆನ್ಸರ್ ಪತ್ರಿಕೆ ಕೊಡೋದು. ಆದರೂ ನೀವು ಕೊಠಡಿಯ ಒಳಗಡೆ ಒಮ್ಮೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಸರಿಯಾಗಿ ನೋಡ್ಕೋಬೇಕು. ಇದೇನಾ, ನಾನು ಸರಿಯಾಗಿ ಕೂತಿದ್ದೀನಾ ಅಂತ ನೋಡ್ಕೋಬೇಕು. ಮತ್ತು ಯಾವ ದಿನ ನನ್ನ ಪರೀಕ್ಷೆ ಇದೆ ಅಂತ ಗಮನಿಸಬೇಕು. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡಿಬಿಡ್ತಾರೆ ಅಂದರೆ, ಅಲ್ಲಿ ನಮ್ಗೆ ಬಂದಿರುವಂಥ ಆ ಟಿಕೆಟಲ್ಲಿ ಈಗ ಆಯಾ ದಿನದ ಕೊಟ್ಟಿರ್ತಾರೆ, ಆ ಡೇಟನ್ನು ಸರಿಯಾಗಿ ನೋಡ್ದೇನೆ ಇವತ್ತು ನನ್ನ ಪರೀಕ್ಷೆ ಇಲ್ಲ ಅಂತ ಅಂದ್ಕೊಬಿಡ್ತಾರೆ. ಹಾಗಾಗಿ ನಿಮ್ಮ ಸಬ್ಜೆಕ್ಟು ಯಾವತ್ತಿದೆ ಅದನ್ನು ಒಂದಲ್ಲ 4 ಸಾರಿ ನೋಡ್ಕೋಬೇಕು. ಇಂತಿಂಥ ದಿನದಲ್ಲಿದೆ ಅಂತ ನಿಮ್ಮ ಕ್ಯಾಲೆಂಡ್ರಲ್ಲೋ ನಿಮ್ಮ ನೋಟ್ಬುಕ್ಕಲ್ಲೋ ಅದನ್ನು ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಆಯಾ ದಿನ ನೀವು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು. ಎಲ್ರಿಗೂ ಗೊತ್ತಿದೆ, ನಮ್ಮ ಕಾಲೇಜುಗಳು ಅಂದರೆ ಒಬ್ಬ ವಿದ್ಯಾರ್ಥಿ ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾನೋ ಆ ಕಾಲೇಜಲ್ಲಿ ಪರೀಕ್ಷಾ ಸೆಂಟ್ರ್ ಇದ್ದರೂ ಕೂಡ ಅಲ್ಲಿ ವಿದ್ಯಾರ್ಥಿಗೆ ಬರೆಯೋಕ್ಕೆ ಅವಕಾಶ ಇಲ್ಲ. ಅವರನ್ನು ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಅಲಾಟ್ ಮಾಡಿರ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಯಾ ಕಾಲೇಜಿನಿಂದ ಆಚೆ, ಇದು ಕೂಡ ಒಂದು ಪರೀಕ್ಷಾ ಸುಧಾರಣೆ. ಯಾಕೆಂದರೆ ಆ ಕಾಲೇಜಿನ ವಿದ್ಯಾರ್ಥಿಗಳ ನಡಿಬಹುದು ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನು ಕೂಡ ಬದಲಾಯಿಸಿರ್ತಾರೆ. ಅಲ್ಲಿರುವಂಥ ಕೊಠಡಿ ಮೇಲ್ವಿಚಾರಕರು ಕೂಡ ಬೇರೆ ಕಾಲೇಜಿನವರಾಗಿರ್ತಾರೆ. ಹಾಗಾಗಿ ನಿಮಗೆ ಧೈರ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಬಹುದು. ಪರೀಕ್ಷೆಗೆ ಸಂಬಂಧಪಟ್ಟಾಗಿರುವಂಥ ಸ್ನೇಹಿತರೊಬ್ಬರು ಫೋನ್ ಮಾಡಿ ಕೇಳಿದಾಗ, ಸರ್ ಕಾಸ್ಟಿಂಗ್ ಇದೆ, ಮಕ್ಕಳಿಗೆ ಆಗತ್ತೆ ಅಂತ ಹೇಳಿದಾಗ ಆ ಕಾರಣಕ್ಕಾಗಿ ನಾನು ವಿಷಯವನ್ನು ಇವತ್ತಿಲ್ಲಿ ಹೇಳಬೇಕಾಯಿತು. ವಿದ್ಯಾರ್ಥಿಗಳೇ, ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸ್ಮಾರ್ಟ್ ವರ್ಕ್ ಮಾಡೋದು ಹೇಗೆ ಅಂದರೆ, ಇದು ಕೊನೆಯ ಹಂತದಲ್ಲಿ ಬ್ಲೂ ಪ್ರಿಂಟನ್ನು ಹಿಡ್ಕೊಂಡು, ನೀಲಿ ನಕ್ಷೆಯನ್ನು ಹಿಡ್ಕೊಂಡು ನಾವು ಯಾವ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳಿಗೆ ಆದ್ಯತೆಯನ್ನು ಕೊಟ್ಟರೆ ಚಾಯ್ಸ್ ಮಾಡ್ಕೊಂಡು ಓದಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ಈಗಾಗಲೇ ಪದ್ಯ ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಗದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೋಡಿದ್ವಿ. ಇಲ್ಲಿ ದಣಿಗಳ ಬೆಳ್ಳಿ ಲೋಟ ಈ ಗದ್ಯದವರೆಗೂ ಕೂಡ ಆಗಿತ್ತು. ಉಲ್ಟಾ ಇಟ್ಕೊಂಡಿದ್ದೀನಿ. ಓರಿಯಂಟೇಷನ್ ಇಸ್ ಉಲ್ಟಾ ಆಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ಮೇಡಮ್ ಅವರು.